ಸೋಷಿಯಲ್ ಮೀಡಿಯಾದಲ್ಲಿ ನಕಲಿ ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ವೈರಲ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಪೇಜ್ ವಿರುದ್ಧ ದೂರನ್ನ ಕೊಡಲಾಗಿದೆ. ಕ್ರಮ ಕೈಗೊಳ್ಳುವಂತೆ ದೂರು ದಾಖಲಿಸಿದ್ದಾರೆ ಕೊಪ್ಪಳ ಡಿಸಿಪಿಐ. ಇದಕ್ಕೆ ಸಂಬಂಧಪಟ್ಟಂತೆ ತಾವೇ ಸ್ವತಃ ದೂರನ್ನ ಕೊಟ್ಟಿದ್ದಾರೆ. ಕೊಪ್ಪಳ ನಗರ ಠಾಣೆಗೆ ದೂರು ನೀಡಿದ್ದಾರೆ ಶ್ರೀಶೈಲ ಬಿರಾದರ್. ಎಸ್ಕೆ ಕ್ರಿಯೇಷನ್ ಅನ್ನುವಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಈ ನಕಲಿ ಪ್ರಶ್ನೆ ಪತ್ರಿಕೆ ಹರಿದಾಡ್ತಾ ಇದೆ. ಹಾಗಾಗಿ ಇದರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ದೂರನ್ನ ಕೊಡಲಾಗಿದೆ. ನಾಳೆಯಿಂದ ಆರಂಭವಾಗಲಿರುವಂತ ಎಸ್ಎಸ್ಎಲ್ಸಿ ಪರೀಕ್ಷೆ ಮಾರ್ಚ್ 23ರ ಪರೀಕ್ಷೆಯ ಒಂದು ಪತ್ರಿಕೆ ಪ್ರಶ್ನೆ ಪತ್ರಿಕೆ ಏನಿದೆ ಅದು ವೈರಲ್ ಆಗ್ತಾ ಇದೆ. ಆದ್ರೆ ಅದು ನಕಲಿ ಪ್ರಶ್ನೆ ಪತ್ರಿಕೆ, ಅಂದ್ರೆ ಲೀಕ್ ಆಗಿದೆ ನೋಡಿ ಅನ್ನೋದನ್ನ ತೋರಿಸೋದಕ್ಕೆ ಅಂತ ಈ ರೀತಿಯಾಗಿ ಅವರು ವೈರಲ್ ಮಾಡ್ತಾ ಇದ್ದಾರೆ. ಬಟ್ ಅದು ಒರಿಜಿನಲ್ ಪ್ರಶ್ನೆ ಪತ್ರಿಕೆ ಅಲ್ಲ, ನಕಲಿ. ಹೀಗಾಗಿ ಈ ಸೋಷಿಯಲ್ ಮೀಡಿಯಾ ಪೇಜ್ ವಿರುದ್ಧ ನೀವು ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಡಿಸಿಪಿ ಇದಕ್ಕೆ ಸಂಬಂಧಪಟ್ಟಂತೆ ಶ್ರೀಶೈಲ ಬಿರಾದರ್ ಅವರು ದೂರನ್ನ ದಾಖಲು ಮಾಡಿದ್ದಾರೆ. ಆ ದೂರಿನ ಪ್ರತಿಯನ್ನ ನೀವು ಗಮನಿಸ್ತಾ ಇದ್ದೀರಾ. ರಾಜ್ಯದಲ್ಲಿ ಇನ್ನೇನು ಎಸ್ಎಸ್ಎಲ್ಸಿ ಪರೀಕ್ಷೆ ಶುರುವಾಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಈ ರೀತಿಯ ನಕಲಿ ಪ್ರಶ್ನೆ ಪತ್ರಿಕೆಗಳಿರ್ಬೋದು, ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು ಅನ್ನೋದಿರ್ಬೋದು, ಇಂಥ ಸುದ್ದಿಗಳು ಆಗಾಗ ಹಬ್ತಾನೆ ಇರುತ್ತೆ. ಬಟ್ ಈಗ ಏನು ಒಂದು ಪ್ರಶ್ನೆ ಪತ್ರಿಕೆ ಹರಿದಾಡ್ತಾ ಇದೆ ಅದು ಒರಿಜಿನಲ್ ಅಲ್ಲ ಅಥವಾ ಲೀಕ್ ಆಗಿರುವಂಥ ಪ್ರಶ್ನೆ ಪತ್ರಿಕೆ ಅಲ್ಲ, ಒಂದು ನಕಲಿ ಪ್ರಶ್ನೆ ಪತ್ರಿಕೆಯನ್ನ ಹರಿಬಿಡಲಾಗ್ತಾ ಇದೆ. ಅದು ಕೂಡ ಎಸ್ಕೆ ಕ್ರಿಯೇಷನ್ ಅನ್ನುವಂಥ ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ. ಇದನ್ನ ನೀವು ನಂಬ್ಕೊಂಡು ಇದೇ ಪ್ರಶ್ನೆ ಪತ್ರಿಕೆ ಇರಬಹುದು ಅಂತ ಪ್ರಿಪೇರ್ ಆದ್ರಿ ಅಂತ ಅಂದ್ರೆ ನೀವು ಮೋಸ ಹೋದ್ರಿ ಅಂತಾನೆ ಲೆಕ್ಕ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗಾಗಲೇ ಎಸ್ಎಸ್ಎಲ್ಸಿಯ ನಕಲಿ ಪ್ರಶ್ನೆ ಪತ್ರಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಂತೆ ಅದಕ್ಕೆ ಸಂಬಂಧಪಟ್ಟಂತೆ ಡಿಸಿಪಿಐ ಶ್ರೀಶೈಲ ಅವರೇ ದೂರನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಏನ್ ಕ್ರಮ ವಹಿಸ್ತಾ ಇದ್ದಾರೆ ಈಗ ಪೊಲೀಸರು? ಇನ್ನೇನು ಕೆಲವು ದಿನಗಳಲ್ಲಿ ಏನಂದ್ರೆ ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭವಾಗುತ್ತೆ. ಪ್ರಾರಂಭ ನಿಟ್ಟಿನಲ್ಲಿ ಈಗಾಗಲೇ ಏನಂದ್ರೆ ಬಹಳಷ್ಟು ಏನಂದ್ರೆ ಸಿದ್ಧತೆಗಳನ್ನ ಶಿಕ್ಷಣ ಇಲಾಖೆ ಮಾಡಿಕೊಟ್ಟಿರುತ್ತದೆ. ಇದ್ರ ಜೊತೆಗೆ ಇದೀಗ ಕೆಲವೊಂದಿಷ್ಟು ಪುಡಾರಿಗಳು ಮತ್ತು ಪುಂಡಪೋಖರಿಗಳು ಅಂತ ಇರ್ತಾರೆ, ಕರೆಸ್ಕೊಳ್ಳುವಂತ ಕೆಲವೊಂದಿಷ್ಟು ಜನರು ತಮ್ಮ ಕೆಲವೊಂದಿಷ್ಟು ಫೇಕ್ ಐಡಿಯಲ್ಲಿ ಕ್ರಿಯೇಟ್ ಮಾಡಿಕೊಂಡು ಆ ಫೇಕ್ ಐಡಿಯಲ್ಲಿ ಒಂದು ಕನ್ನಡ ಮಾಧ್ಯಮದ ಒಂದು ಕ್ವಶನ್ ಪೇಪರ್ ಅನ್ನ, ಒಂದು ನಕಲಿ ಕ್ವಶನ್ ಪೇಪರ್ ಅನ್ನ ಹಾಕಿರುವಂತದ್ದು. ಅದು ಫೇಸ್ಬುಕ್ ಸೇರಿದಂತೆ ಕೆಲವೊಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂತದ್ದು. ಇದು ಇದೀಗ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ತಲೆನೋವಿಗೆ ಕಾರಣವಾಗಿದ್ದು. ಏನು ಕೊಪ್ಪಳದ ಒಂದು ಎಸ್ಕೆ ಕ್ರಿಯೇಷನ್ ಅಂತ ಹೇಳಿ ಒಂದು ನಕಲಿ ಪೇಜ್ ಕ್ರಿಯೇಟ್ ಮಾಡಿ ಅಲ್ಲಿ ಒಂದು ನಕಲಿಯಾದಂತ ಕ್ವಶನ್ ಪೇಪರ್ ಅನ್ನ ಹಾಕಿರುವಂತದ್ದು. ಈ ರೀತಿ ಮುಂದೆ ಇದೇ ಕ್ವಶನ್ ಬರುತ್ತೆ, ಇದೇ ಪತ್ರಿಕೆ ಬರುತ್ತೆ, ಇದೇ ಮಾಡಲ್ ಅಲ್ಲಿ ಕ್ವಶನ್ ಪೇಪರ್ ಇರುತ್ತೆ ಅಂತ ಹೇಳಿ ಒಂದು ಆ ಪತ್ರಿಕೆ ಪ್ರಶ್ನೆ ಪತ್ರಿಕೆಯನ್ನ ವೈರಲ್ ಮಾಡಿರ್ತದೆ. ಇದರಿಂದ ಎಚ್ಚೆತ್ತುಕೊಂಡಂತ ಕೊಪ್ಪಳದ ಡಿಡಿಪಿ ಶ್ರೀಶೈಲ ಬಿರಾದರ್ ಅವರು ಏನು ಎಸ್ಕೆ ಏನು ಒಂದು ಸೋಷಿಯಲ್ ಮೀಡಿಯಾ ಮಾಡ್ಕೊಟ್ಟಿದ್ದಾರೆ, ಒಂದು ಪೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ಅವ್ರ ಮೇಲೆ ಇವತ್ತು ಸ್ವತಃ ಡಿಡಿಪಿ ಅವರು ಹೋಗಿ ಇವತ್ತು ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದು ಮತ್ತು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಯಾಕಂದ್ರೆ ಈ ರೀತಿ ಶಿಕ್ಷಣ ಇಲಾಖೆಯನ್ನ ಹೆಸರನ್ನ ಕೆಡಿಸುವ ನಿಟ್ಟಿನಲ್ಲಿ ಈ ರೀತಿ ಕೆಲವಷ್ಟು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಯಾರು ಈ ಮಾಡಿದ್ದಾರೆ ಮತ್ತು ಈ ಫೇಸ್ಬುಕ್ ಅನ್ನು ಮತ್ತು ಕೆಲವಷ್ಟು ಸಾಮಾಜಿಕ ಜಾಲತಾಣ ಯಾರು ಕ್ರಿಯೇಟ್ ಮಾಡಿ ಈ ರೀತಿ ಕ್ವಶನ್ ಪೇಪರ್ ಹಾಕಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ದೂರು ನೀಡಿರುತ್ತದೆ. ಈಗಾಗಲೇ ಏನು ಎಸ್ಕೆ ಒಂದು ಕ್ರಿಯೇಷನ್ ಅಂತ ಹೇಳಿ ಪೇಜ್ ಇದೆ, ಆ ಪೇಜ್ ಅನ್ನ ವಿರುದ್ಧ ದೂರು ದಾಖಲಾಗಿರುತ್ತದೆ. ಸೌಖ್ಯ. ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗೆ.